ಪ್ರೀತಿಯ ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯ. ವಿದ್ಯಾರ್ಥಿಗಳೇ, ಇವತ್ತು ನಾವು 9ನೇ ತರಗತಿ ಮಕ್ಕಳಿಗೆ ತಾತ್ವಿಕ ವಿಭಾಗದಲ್ಲಿ ಹಸಿ ತರಕಾರಿಗಳ ಬಳಕೆ ಮತ್ತು ಪ್ರಯೋಜನಗಳ ಪಾಠವನ್ನ ಇವತ್ತು ನಾವು ನೋಡೋಣ ವಿದ್ಯಾರ್ಥಿಗಳೇ. ಸೊ ಇದು ತಾತ್ವಿಕ ಭಾಗದಲ್ಲಿ ಅಧ್ಯಾಯ 12 ಹಸಿ ತರಕಾರಿಗಳ ಬಳಕೆ ಮತ್ತು ಪ್ರಯೋಜನಗಳ ಪಾಠದಲ್ಲಿ ಬರ್ತಕ್ಕಂತಹ ಕಲಿಕಾಂಶಗಳನ್ನ ಮತ್ತು ಆ ತರಕಾರಿಗಳಲ್ಲಿ ಬರ್ತಕ್ಕಂತಹ ಬಳಕೆ ಮತ್ತು ಪ್ರಯೋಜನಗಳ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಬೇಕಾಗಿದೆ ಮಕ್ಕಳೇ. ಅದರಲ್ಲಿ ಈ ಪಾಠದಲ್ಲಿ ಕಲಿಕಾಂಶಗಳು ಎಲ್ಲಿದ್ದಾವೆ, ಒಂದು ಹಸಿ ತರಕಾರಿಗಳ ಬಳಕೆ ಮತ್ತು ಪ್ರಯೋಜನಗಳು. ನಾವು ಯಾವ ಯಾವ ತರಕಾರಿಗಳನ್ನ ಸೇವಿಸಿದಾಗ ಆ ತರಕಾರಿಗಳ ಪ್ರಯೋಜನಗಳ ಬಗ್ಗೆ ನಾವು ಇವತ್ತು ಅಧ್ಯಯನ ಮಾಡ್ತೀವಿ ಮಕ್ಕಳೇ. ಇನ್ನ ಎರಡನೆಯ ಕಲಿಕಾಂಶ ಹಸಿಯಾಗಿ ತಿನ್ನಬಹುದಾದ ತರಕಾರಿಗಳು. ಅಂದ್ರೆ ಹಾಗೆ ಏನು ತರಕಾರಿ ಇರುತ್ತೆ, ಫಾರ್ ಎಕ್ಸಾಂಪಲ್ ಕ್ಯಾರೆಟ್ ಇರುತ್ತೆ ಅಂತ ತಿಳ್ಕೊಳ್ಳಿ, ಅದನ್ನ ಹಾಗೆ ಗಿಡದಲ್ಲಿ ಕಿತ್ಕೊಂಡ್ಬಿಟ್ಟು ಹಾಗೆ ತಿನ್ನೋದಕ್ಕೆ ನಾವೇನು ಕರಿತೀವಿ, ಹಸಿಯಾಗಿ ತಿನ್ನಬಹುದಾದಂತಹ ತರಕಾರಿಗಳು. ಇವೆರಡು ಕಲಿಕಾಂಶಗಳನ್ನ ಇವತ್ತು ನಾವು ಅಧ್ಯಯನ ಮಾಡೋಣ ವಿದ್ಯಾರ್ಥಿಗಳೇ. ಮೊದಲಿಗೆ ಆರೋಗ್ಯವೇ ಭಾಗ್ಯ ಎನ್ನುವಂತೆ ಆರೋಗ್ಯವು ಅತ್ಯಂತ ಮುಖ್ಯವಾದುದು. ಸೊ ನೋಡಿ, ನಮ್ಮ ದೇಹದಲ್ಲಿ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ, ನಾವು ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕಾದ್ರೆ, ರೋಗದಿಂದ ಮುಕ್ತರಾಗಬೇಕಾದ್ರೆ ನಾವು ತಿಂತಕ್ಕಂತಹ ಆಹಾರದ ಪ್ರಾಮುಖ್ಯತೆ ಬಹಳಷ್ಟು ಇರುತ್ತೆ. ಹಾಗಾಗಿ ಆರೋಗ್ಯವೇ ಭಾಗ್ಯ. ನಮಗೆ ಏನೇ ದುಡ್ಡು, ಐಶ್ವರ್ಯ, ಆಸ್ತಿ, ಅಂತಸ್ತು ಇದ್ರೂ ಸಹ ನಮಗೆ ಆರೋಗ್ಯ ಒಂದಿತ್ತು ಅಂದ್ರೆ ನಾವು ಏನು ಬೇಕಾದ್ರೂ ಗಳಿಸ್ಬೋದು, ಏನು ಬೇಕಾದ್ರೂ ಅಚೀವ್ಮೆಂಟ್ ಮಾಡ್ಬೋದು. ಸೊ ಹಾಗಾಗಿ ನಮಗೆ ಆರೋಗ್ಯವೇ ಭಾಗ್ಯ ಎನ್ನುವಂತೆ ಆರೋಗ್ಯವು ಅತ್ಯಂತ ಮುಖ್ಯವಾದದ್ದು. ಈಗ ನಾವು ಏನಾದರೂ ಆಸ್ತಿನ ತಗೊಳ್ಬೇಕಾದ್ರೆ, ಏನಾದರೂ ನಾವು ಪರ್ಚೇಸ್ ಅನ್ನ ಮಾಡಬೇಕಾದ್ರೆ ನಮ್ಮ ಆರೋಗ್ಯ ಚೆನ್ನಾಗಿತ್ತು ಅಂದ್ರೆ ನಾವು ಎಷ್ಟು ಬೇಕಾದ್ರೂ ನಾವು ದುಡಿಬಹುದು. ಅದೇ ರೀತಿ ನಮ್ಮ ಆರೋಗ್ಯ ಬಹಳಷ್ಟು ಪ್ರಮುಖ ಪಾತ್ರ ವಹಿಸುತ್ತೆ. ಆರೋಗ್ಯವನ್ನು ಉತ್ತಮವಾಗಿ ಕಾಪಾಡಿಕೊಳ್ಳಬೇಕಾಗಿದೆ. ನಾವು ನಮ್ಮ ಲೈಫ್ ಅನ್ನ ಲೀಡ್ ಮಾಡಬೇಕು ಅಂತಂದ್ರೆ ನಾವು ಉತ್ತಮ ಆರೋಗ್ಯವನ್ನ ಕಾಪಾಡಿಕೊಳ್ಬೇಕು. ಉತ್ತಮ ಆರೋಗ್ಯಕ್ಕೆ ಆಹಾರವು ಪ್ರಮುಖವಾಗಿದೆ. ಸೊ ನಾವು ನಮ್ಮ ಆರೋಗ್ಯವನ್ನ ಚೆನ್ನಾಗಿಟ್ಕೊಳ್ಬೇಕಾದ್ರೆ ಏನು ಬಹಳ ಪ್ರಮುಖವಾದಂಥ ಅಂಶ ಅಂತಂದ್ರೆ ನಾವು ತಿಂತಕ್ಕಂತಹ ಆಹಾರ, ಫುಡ್, ನಾವು ತಿಂತಕ್ಕಂತಹ ಆಹಾರ ಮತ್ತು ನಾವು ಕುಡಿತಕ್ಕಂತಹ ನೀರು ಇವೆಲ್ಲವೂ ಸಹ ಉತ್ತಮವಾಗಿರಬೇಕು. ಉತ್ತಮವಾಗಿದ್ದಾಗ ಮಾತ್ರ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಸರ್ ಬರೇ ನಾವು ಆರೋಗ್ಯವನ್ನು ತಿಂದ್ಬಿಟ್ರೆ ಮಾತ್ರ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ನಮ್ಮ ಆಹಾರವನ್ನು ತಿಂದ್ಬಿಟ್ರೆ ಮಾತ್ರ ನಮ್ಮ ಆರೋಗ್ಯ ಚೆನ್ನಾಗಿರುತ್ತಾ ಅಂತ ನಿಮಗೆ ಏನಾದರೂ ಪ್ರಶ್ನೆ ಬಂತು ಅಂದ್ರೆ ವಿದ್ಯಾರ್ಥಿಗಳೇ, ಆಹಾರದ ಜೊತೆ ನಮ್ಮ ದೇಹವನ್ನು ದಂಡಿಸ್ಬೇಕು. ಅದು ಎಲ್ಲಿ ದಂಡಿಸ್ಬೇಕು ಅಂತಂದ್ರೆ ದೈಹಿಕ ಚಟುವಟಿಕೆಯಲ್ಲಿ ನಾವು ಭಾಗವಹಿಸ್ಬೇಕು. ನಾವು ಎಷ್ಟು ಆಹಾರವನ್ನು ಸೇವನೆ ಮಾಡ್ತೀವಿ, ನಾವು ಆಹಾರವನ್ನು ತಗೊಳ್ತೀವಿ, ಅಷ್ಟೇ ನಾವು ನಮ್ಮ ದೈಹಿಕವನ್ನ, ನಮ್ಮ ಆರೋಗ್ಯವನ್ನ, ನಮ್ಮ ದೇಹವನ್ನು ನಾವು ದಂಡಿಸಬೇಕು. ಹಾಗಾದಾಗ ಮಾತ್ರ ನಾವು ಒಳ್ಳೆಯ ಆರೋಗ್ಯ ವ್ಯಕ್ತಿಯಾಗಿ ಹೊರಹೊಮ್ಮಬಹುದು. ಈ ಆಹಾರ ಪದ್ಧತಿಯಲ್ಲಿ ನಾವು ಬಳಸುವ ಆಹಾರ ಪದಾರ್ಥಗಳು ಕೂಡ ಮುಖ್ಯ. ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ನಾವು ಬಳಸ್ತಕ್ಕಂಥ ಆಹಾರ ಬಹಳಷ್ಟು ಮುಖ್ಯವಾಗಿದೆ, ಬಹಳಷ್ಟು ಪ್ರಮುಖವಾಗಿದೆ. ನಾವು ಎಂಥ ಆಹಾರವನ್ನು ಸೇವನೆ ಮಾಡ್ತೀವಿ, ಈಗೆಲ್ಲ ಆಹಾರದಲ್ಲಿ ಬಹಳಷ್ಟು ಕಲಬೆರಕೆ ಬರ್ತಾ ಇದ್ದಾವೆ, ಆಮೇಲೆ ಎಣ್ಣೆ ಅಂಶಗಳು ಆಹಾರ ಬರ್ತಾ ಇದ್ದಾವೆ, ಇವೆಲ್ಲವೂ ಸಹ ಇದು. ಆಮೇಲೆ ಜಂಕ್ ಫುಡ್ ಅಂತ ಬರ್ತಾ ಇದ್ದಾವೆ.
ಯಾವ ಆಹಾರ ನಮ್ಮ ದೇಹಕ್ಕೆ ಅನುಕೂಲ ಆಗುತ್ತೆ ಅನ್ನೋದನ್ನ ನಾವು ಯೋಚನೆ ಮಾಡಿಬಿಟ್ಟು ನಾವು ಅಂತ ಆಹಾರವನ್ನ ಸೇವನೆಯನ್ನು ಮಾಡಬೇಕು. ಇಂಥ ಆಹಾರಗಳಲ್ಲಿ ಹಸಿ ತರಕಾರಿಗಳು ಉತ್ತಮ ಪೌಷ್ಟಿಕತೆ ಒದಗಿಸುತ್ತದೆ. ನಾವು ತಿಂತಕ್ಕಂಥ ಆಹಾರ ಅದರಲ್ಲೂ ಹಸಿ ಏನಲ್ವ ನಮ್ಮ ಪಾಠದಲ್ಲಿ ಹಸಿ ತರಕಾರಿಗಳು ಬಳಕೆ ಮತ್ತು ಪ್ರಯೋಜನವನ್ನು ನಾವೇನು ಪಾಠವನ್ನು ಮಾಡ್ತಾ ಇದ್ವಿ. ನಾವು ಒಳ್ಳೆಯ ಆರೋಗ್ಯದಿಂದ ಕೂಡಿರಬೇಕಾದ್ರೆ ಹಸಿ ತರಕಾರಿಗಳನ್ನ ಸೇವನೆ ಮಾಡಬೇಕು, ಹಸಿ ತರಕಾರಿಗಳನ್ನ ತಿನ್ನಬೇಕು. ಹಾಗಾದಾಗ ಮಾತ್ರ ನಮ್ಮ ದೇಹಕ್ಕೆ ಉತ್ತಮವಾದ ಪೌಷ್ಟಿಕತೆ ಒದಗುತ್ತದೆ, ಉತ್ತಮವಾದಂತಹ ಪ್ರೋಟೀನ್ ಸಿಗುತ್ತೆ, ವಿಟಮಿನ್ ಸಿಗುತ್ತೆ, ಮಿನರಲ್ ಸಿಗುತ್ತೆ. ಅದು ಯಾವ ಆಹಾರವನ್ನು ಸೇವನೆ ಮಾಡಿದಾಗ ಹಸಿ ತರಕಾರಿಗಳು ಆಮೇಲೆ ಗುಡ್ ಫುಡ್ ನಾವು ಸೇವನೆ ಮಾಡಿದಾಗ ಮಾತ್ರ ಉತ್ತಮ ಪೌಷ್ಟಿಕತೆಯನ್ನ ಒದಗಿಸುತ್ತದೆ. ಇನ್ನ ಆಹಾರದಲ್ಲಿಯ ಕೊರತೆಗಳಿಂದ ರೋಗಗಳು ಕಾಣಿಸಿಕೊಳ್ತವೆ. ನೋಡಿ, ನಾವು ಯಾವ ಆಹಾರವನ್ನ ಸೇವನೆ ಮಾಡ್ತೀವಿ, ಕೆಟ್ಟ ಆಹಾರವನ್ನ, ಕೆಟ್ಟ ಆಹಾರ ಅಂದ್ರೆ ಯಾವುದು? ಎಣ್ಣೆಯಲ್ಲಿ ಕರೆದಿರ್ತಕ್ಕಂಥ ಆಹಾರ, ಆಮೇಲೆ ಜಂಕ್ ಫುಡ್ ಅಂತ ಕರಿತೀವಿ, ಚಿಪ್ಸು, ಖಾರ, ಕುರ್ಕುರೆ, ಇವೆಲ್ಲವೂ ಸಹ ಅವು ಕೆಟ್ಟ ಆಹಾರಗಳು ಅಂತ ನಾವು ಕರಿತೀವಿ. ಈ ತರ ನಾವು ಆಹಾರಗಳನ್ನ ಸೇವನೆ ಮಾಡ್ತಾ ಹೋದ್ರೆ ನಾವು ರೋಗಗಳಿಂದ ನಮ್ಮ ದೇಹ ರೋಗಕ್ಕೆ ಅಂಟಿಕೊಳ್ಳುತ್ತೆ. ಅದರಲ್ಲಿ ಯಾವ ಆಹಾರವನ್ನು ನಾವು ತಿನ್ಬೇಕು ಅಂತಂದ್ರೆ ತಾಜಾ ಕಾಯಿ ಪಲ್ಯ ಅಂದ್ರೆ ಹಸಿ ತರಕಾರಿಗಳು, ಹಣ್ಣು, ಹಂಪಲು, ಗೆಡ್ಡೆ ಗೆಣಸು, ಮೊಳಕೆ ಹೊಡೆದ ಧಾನ್ಯ ಇತ್ಯಾದಿಗಳಲ್ಲಿ ವಿವಿಧ ಜೀವಸತ್ವಗಳು ಇರುತ್ತವೆ. ನೋಡಿ, ನಾನು ಇಲ್ಲಿ ಬ್ಯಾಡ್ ಫುಡ್ ಮತ್ತು ಗುಡ್ ಫುಡ್ ಅಂತ ಬರುತ್ತೆ. ಸೊ ಬ್ಯಾಡ್ ಫುಡ್ ಅಂತಂದ್ರೆ ಜಂಕ್ ಫುಡ್ ಇರ್ತವೆ. ನೋಡಿ, ಈ ಚಿಪ್ಸು, ಖಾರ, ಕುರ್ಕುರೆ ಇವೆಲ್ಲವೂ ಸಹ ಎಲ್ಲ ಬಹಳ ಬ್ಯಾಡ್ ಫುಡ್ ಅಲ್ಲಿ ಬಹಳ ಲೀಸ್ಟ್ ಇದೆ. ಅದರಲ್ಲಿ ಏನ ಆಹಾರ ಫುಡ್ ನಾವು ಆರ್ಡರ್ ಮಾಡಿಬಿಟ್ರೆ ಅದೇನೋ ಪಿಜ್ಜಾ, ಬರ್ಗರ್ ಇವೆಲ್ಲವೂ ಸಹ ಬ್ಯಾಡ್ ಫುಡ್ಗೆ ಸೇರ್ತವೆ. ಹಾಗಾದ್ರೆ ಗುಡ್ ಫುಡ್ ಯಾವುದು, ಒಳ್ಳೆಯ ಆಹಾರ ಯಾವುದು ಅಂತಂದ್ರೆ ಹಸಿ ತರಕಾರಿಗಳು, ಹಣ್ಣು, ಹಂಪಲು, ಗೆಡ್ಡೆ ಗೆಣಸು, ಮೊಳಕೆ ಹೊಡೆದ ಧಾನ್ಯ ಇತ್ಯಾದಿಗಳಲ್ಲಿ ವಿವಿಧ ವಿವಿಧ ಜೀವಸತ್ವಗಳು ಇರುತ್ತವೆ. ನಾವು ತಿಂತಕ್ಕಂಥ ಆಹಾರ, ಆ ಆಹಾರಗಳಲ್ಲಿ ಒಳ್ಳೆಯ ಜೀವಸತ್ವಗಳು ಇರಬೇಕು, ಒಳ್ಳೆಯ ಪ್ರೋಟೀನ್ ಇರಬೇಕು, ಒಳ್ಳೆಯ ಮಿನರಲ್ಸ್ ಇರಬೇಕು. ಅಂತ ಆಹಾರಗಳನ್ನು ನಾವು ಮಾತ್ರ ಸೇವನೆ ಮಾಡಿದಾಗ ಆಹಾರವನ್ನು ತಗೊಂಡ್ವಿ ಅಂತಂದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಆದ್ದರಿಂದ ಇವುಗಳಿಗೆ ಜೀವಂತ ಆಹಾರಗಳೆಂತಲೂ ಕರೆಯುತ್ತಾರೆ. ನೋಡಿ, ಯಾವ ಜೀವಂತ ಆಹಾರಗಳು ಅಂತ ಹೇಳ್ಬಿಟ್ಟು ನಾವು ನಿಮಗೆ ಏನಾದ್ರು ಪ್ರಶ್ನೆ ಕೇಳಿದ್ರೆ ವಿದ್ಯಾರ್ಥಿಗಳೇ, ನೀವು ಬರಿಬೇಕಾಗುತ್ತೆ ಹಸಿ ತರಕಾರಿಗಳು, ಹಣ್ಣು, ಹಂಪಲು, ಗೆಡ್ಡೆ ಗೆಣಸು, ಮೊಳಕೆ ಹೊಡೆದ ಧಾನ್ಯ ಇವೆಲ್ಲವೂ ಸಹ ಜೀವಂತ ಆಹಾರ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಯಾಕೆ ಇದಕ್ಕೆ ಜೀವಂತ ಆಹಾರ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಅಂತಂದ್ರೆ ವಿದ್ಯಾರ್ಥಿಗಳೇ, ಈ ತರ ನಾವು ಹಣ್ಣು ತರಕಾರಿಗಳನ್ನ ತಿಂದ್ವಿ ಅಂತಂದ್ರೆ ಸ್ವಲ್ಪ ದಿವಸ ನಾವು ನಮ್ಮ ಲೈಫ್ ವ್ಯಾಲಿಡಿಟಿ ಹೆಚ್ಚಿಗೆ ಆಗುತ್ತೆ. ಅದೇ ನಾವು ಜಂಕ್ ಫುಡ್ ಅವೆಲ್ಲ ತಿನ್ಬಿಟ್ವಿ ಅಂತಂದ್ರೆ ಅದು ಜೀವಂತ ಆಹಾರ ಆಗಲ್ಲ, ಜೀವಂತ ಆಹಾರ ಆಗಲ್ಲ. ಹಾಗಾಗಿ ಜೀವಂತ ಆಹಾರಗಳನ್ನ ನಾವು ತಿನ್ಬೇಕು. ಹಾಗಾದಾಗ ಮಾತ್ರ ಆ ಆಹಾರಗಳಿಂದ ನಾವು ಒಳ್ಳೆಯ ಜೀವಸತ್ವಗಳನ್ನ ತಗೊಳ್ಬಹುದು. ಇಲ್ಲ ಈ ತರ ನಾವು ಜೀವಂತ ಆಹಾರಗಳನ್ನು ನಾವು ಸೇವನೆ ಮಾಡೋದ್ರಿಂದ ದೇಹದಲ್ಲಿ ಪೋಷಣೆ, ಬೆಳವಣಿಗೆ ಮತ್ತು ಶುದ್ಧೀಕರಣಕ್ಕೆ ಅವಶ್ಯವಿರುವ ಎಲ್ಲ ಸತ್ವಗಳು ಜೀವಂತ ಆಹಾರದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನಾವು ಕಾಣ್ತೀವಿ. ನೋಡಿ, ನಾವು ನಮ್ಮ ದೇಹವನ್ನ ಪೋಷಣೆ ಮಾಡಬೇಕು, ನಮ್ಮ ದೇಹವನ್ನ ಬೆಳವಣಿಗೆ ಆಗ್ಬೇಕು, ನಮ್ಮ ರಕ್ತ ಶುದ್ಧೀಕರಣ ಆಗ್ಬೇಕಾದ್ರೆ ನಾವು ಯಾವ ಆಹಾರಗಳನ್ನ ಸೇವನೆ ಮಾಡಬೇಕು ಅಂತಂದ್ರೆ ಜೀವಂತ ಆಹಾರಗಳನ್ನ ಮಾತ್ರ ನಾವು ಸೇವನೆ ಮಾಡಿದಾಗ ನಮ್ಮ ದೇಹದಲ್ಲಿ ಬೆಳವಣಿಗೆ ಆಗುತ್ತೆ, ಪೋಷಣೆ ಆಗುತ್ತೆ ಮತ್ತು ನಮ್ಮ ರಕ್ತ ಶುದ್ಧೀಕರಣ ಆಗುತ್ತೆ. ಹಾಗಾದ್ರೆ ಜೀವಂತ ಆಹಾರಗಳು ಯಾವುವು? ನಾನು ಆಗಲೇ ಹೇಳಿದಾಗೆ ಹಸಿ ತರಕಾರಿಗಳು ಬರ್ತವೆ, ಹಣ್ಣು ಹಂಪಲು ಬರುತ್ತೆ, ಗೆಡ್ಡೆ ಗೆಣಸು ಬರುತ್ತೆ, ಮೊಳಕೆ ಹೊಡೆದ ಧಾನ್ಯ ಇವೆಲ್ಲವೂ ಸಹ ಜೀವಂತ ಆಹಾರಗಳು ಅಂತ ನಾವು ಕರಿತೀವಿ ವಿದ್ಯಾರ್ಥಿಗಳೇ. ಈ ತರ ನಾವು ಆಹಾರಗಳನ್ನು ನಾವು ಸೇವನೆ ಮಾಡಿದಾಗ ನಮ್ಮಲ್ಲಿ ಒಳ್ಳೊಳ್ಳೆಯ ಜೀವಸತ್ವಗಳು ಸಿಗುತ್ತವೆ ಮತ್ತು ಎಲ್ಲ ಸತ್ವಗಳು ಜೀವಂತ ಆಹಾರದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನಾವು ಕಾಣ್ತೀವಿ. ಹಾಗಾದ್ರೆ ಹಣ್ಣು ಹಂಪಲು ಯಾವ್ಯಾವ ಬರ್ತವೆ ನಿಮಗೆ ಗೊತ್ತಿದಲ್ವಾ? ಬಾಳೆಹಣ್ಣು, ಕಿತ್ತಳೆ ಹಣ್ಣು, ಮೋಸಂಬಿ, ಸೇಬು ಇವೆಲ್ಲವೂ ಸಹ ಒಳ್ಳೆಯ ಹಣ್ಣುಗಳಾಗ್ತವೆ. ಇನ್ನ ತರಕಾರಿಗಳು ಬಂತು ಅಂತಂದ್ರೆ ಸೊಪ್ಪು ತರಕಾರಿಗಳು, ಕ್ಯಾರೆಟ್ ಬರ್ಬೋದು, ಬೀಟ್ರೂಟ್ ಬರ್ಬೋದು, ಗೆಡ್ಡೆ ಗೆಣಸು ಬರ್ಬೋದು, ಇವೆಲ್ಲವೂ ಸಹ ನಾವು ಸೇವನೆ ಮಾಡಿದಾಗ ನಾವು ಈ ತರ ಆಹಾರಗಳಲ್ಲಿ
ನಾವು ಸೇವನೆ ಮಾಡಿದಾಗ ನಮ್ಮ ದೇಹದಲ್ಲಿ ಪೋಷಣೆ ಕಾಣ್ಬೋದು, ಬೆಳವಣಿಗೆ ಕಾಣ್ಬೋದು ಮತ್ತು ಶುದ್ಧೀಕರಣ ಕಾಣ್ಬೋದು. ಇಲ್ಲ ಈ ತರ ಅವಶ್ಯವಿರುವ ಎಲ್ಲ ಸತ್ವಗಳು ಜೀವಂತ ಆಹಾರದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನಾವು ಕಾಣ್ತೀವಿ. ಹಾಗಾದ್ರೆ ಹಸಿರು ತೊಪ್ಪಲು ತರಕಾರಿಗಳು, ಸುಣ್ಣ ಮತ್ತು ಕಬ್ಬಿಣಗಳ ಅಂಶಗಳ ಆಹಾರವಾಗಿದ್ದು ಅವುಗಳಲ್ಲಿ ಎ ಅನ್ನಾಂಗವು ಎಲ್ಲ ಆಹಾರ ವಸ್ತುಗಳಿಗಿಂತಲೂ ಹೆಚ್ಚಿಗೆ ಇರುತ್ತದೆ. ನೋಡಿ, ಎ ಅನ್ನಾಂಗ ವಿಟಮಿನ್ ಎ ಎಲ್ಲಿ ಸಿಗುತ್ತಪ್ಪ ಅಂತಂದ್ರೆ ಹಸಿರು ತೊಪ್ಪಲು ತರಕಾರಿಗಳು ಯಾವ ಹಚ್ಚ ಹಸಿರಾಗಿರ್ತವೆ ಅಂತಹ ತರಕಾರಿ ನಾವು ತಿಂದಾಗ ನಮಗೆ ವಿಟಮಿನ್ ಎ ಸಿಗುತ್ತೆ. ಮತ್ತೆ ಸುಣ್ಣ, ಕ್ಯಾಲ್ಸಿಯಂ ಅದು ಅಷ್ಟೇ. ಈ ತರ ನಾವು ಸುಣ್ಣವನ್ನು ನಾವು ಸೇವನೆ ಮಾಡಿದಾಗ ನಮಗೆ ವಿಟಮಿನ್ ಎ ಸಿಗುತ್ತೆ. ಇನ್ನ ಕಬ್ಬಿಣದ ಅಂಶಗಳ ಆಹಾರ ಯಾವುದು? ಕಬ್ಬಿಣದ ಅಂಶಗಳ ಆಹಾರ ಯಾವುದು ಅಂತಂದ್ರೆ ಕರಿಬೇವು. ಇದು ಸಹ ಹಚ್ಚ ಹಸಿರಾಗಿರುತ್ತೆ. ಈ ತರ ನಾವು ಕರಿಬೇವನ್ನು ನಾವು ಸೇವನೆ ಮಾಡಿದಾಗ ನಮಗೆ ಕಬ್ಬಿಣ ಅಂಶ ಸಿಗುತ್ತೆ ಮತ್ತು ವಿಟಮಿನ್ ಎ ಇದರಲ್ಲಿ ಇರ್ತವೆ. ತೊಪ್ಪಲು ತರಕಾರಿಗಳಲ್ಲಿ ಬಿ ಹಾಗೂ ಸಿ ಅನ್ನಾಂಗಗಳು ಗಣನೀಯ ಪ್ರಮಾಣದಲ್ಲಿರುವುದರಿಂದ ಅವು ಆರೋಗ್ಯ ವರ್ಧಕರಾಗಿವೆ. ನೋಡಿ, ತೊಪ್ಪಲು ತರಕಾರಿಗಳಲ್ಲಿ ಏನು ಸೊಪ್ಪು ಇರ್ತಾವಲ್ವಾ ಅಂತಹ ತರಕಾರಿಗಳಲ್ಲಿ ನಾವು ವಿಟಮಿನ್ ಬಿ ಮತ್ತು ವಿಟಮಿನ್ ಸಿ ಅನ್ನಾಂಗಗಳನ್ನು ನಾವು ಕಾಣಬಹುದು. ಆತರ ವಿಟಮಿನ್ ಸಿ ಮತ್ತೆ ಬಿ ನಮಗೆ ಹೆಚ್ಚಿಗೆ ಬೇಕಾಗೋದ್ರಿಂದ ನಾವು ತೊಪ್ಪಲು ತರಕಾರಿಗಳನ್ನು ತಿಂದಾಗ ಮಾತ್ರ ಅದು ನಮಗೆ ನಮ್ಮ ದೇಹಕ್ಕೆ ಸಿಗುತ್ತೆ. ಆದ್ದರಿಂದ ತೊಪ್ಪಲು ತರಕಾರಿಗಳನ್ನು ಔಷಧದಂತೆ ಪರಿಣಾಮಕಾರಿಯಾಗಿ ಉಪಯೋಗಿಸಬಹುದು. ನೋಡಿ, ನಾವೆಲ್ಲ ಈಗೆಲ್ಲ ಬಿ ಪಿ, ಶುಗರ್ ಇವೆಲ್ಲ ಬಂದ್ಬಿಟ್ಟು ನಾವು ಸಾಕಷ್ಟು ಟ್ಯಾಬ್ಲೆಟ್ಗಳ ಮಾತ್ರೆಗಳ ಹೊರೆ ಹೋಗ್ಬಿಟ್ವಿ. ಇವನ್ನೆಲ್ಲ ನಾವು ತಪ್ಪಿಸ್ಬೇಕಾದ್ರೆ ನಾವು ಶುಗರ್ ಮತ್ತೆ ಬಿ ಪಿ ಈ ತರ ಕಾಯಿಲೆಗಳನ್ನು ನಾವು ತಪ್ಪಿಸ್ಬೇಕಾದ್ರೆ ನಾವು ಹಸಿರು ತೊಪ್ಪಲು ತರಕಾರಿಗಳನ್ನು ತಿನ್ಬೇಕು. ಆಮೇಲೆ ಕಬ್ಬಿಣ ಅಂಶಗಳ ತರಕಾರಿಗಳನ್ನ ತಿನ್ಬೇಕು. ಆಮೇಲೆ ಸುಣ್ಣ ಇವೆಲ್ಲವೂ ನಾವು ತಗೊಂಡಾಗ ಮಾತ್ರ ಯಾವುದೇ ರೀತಿಯಾದಂತಹ ಹಾಸ್ಪಿಟಲ್ ಹೋಗೋ ಅವಶ್ಯಕತೆ ಇರಲ್ಲ, ಮಾತ್ರೆಗಳು ನುಂಗಲಿಕ್ಕೆ ಸಹ ಅದರ ಅವಶ್ಯಕತೆ ಇರಲ್ಲ. ಆದ್ದರಿಂದ ತೊಪ್ಪಲು ತರಕಾರಿಗಳನ್ನು ಔಷಧದಂತೆ ನಾವು ಪರಿಣಾಮಕಾರಿಯಾಗಿ ಉಪಯೋಗಿಸಬಹುದು. ಓಕೆ, ಹಾಗಾದ್ರೆ ಇದಿಷ್ಟು ನಾವು ತರಕಾರಿಗಳ ಬಳಕೆಯನ್ನು ನಾವು ನೋಡ್ತೀವಿ ವಿದ್ಯಾರ್ಥಿಗಳೇ. ಈಗ ಪ್ರಯೋಜನಗಳು, ಹಸಿ ತರಕಾರಿಗಳು ಮತ್ತು ಹಣ್ಣು ಹಂಪಲುಗಳನ್ನು ತಿನ್ನೋದ್ರಿಂದ, ಗೆಡ್ಡೆ ಗೆಣಸು ತಿನ್ನೋದ್ರಿಂದ ನಮಗೆ ಏನು ಪ್ರಯೋಜನಗಳು ಸಿಗ್ತಾವ ಅಂತಂದ್ರೆ, ಮೊದಲನೇ ಪಾಯಿಂಟ್ ಏನಿರುತ್ತೆ, ಕೊತ್ತಂಬರಿ, ಕರಿಬೇವು, ತುಳಸಿ, ಬಿಲ್ವ, ಬೇವು, ಮುರುಗ ಮತ್ತು ಅಜವನಾದ ಎಲೆಗಳಂತವುಗಳನ್ನು ಉಪಯೋಗಿಸಿದರೆ ರೋಗ ಪರಿಹಾರ ಮತ್ತು ಆರೋಗ್ಯ ವೃದ್ಧಿ ಆಗ್ತದೆ. ನೋಡಿ, ನಾವು ಕೊತ್ತಂಬರಿ, ಕರಿಬೇವು, ತುಳಸಿ ಬೇವು ಈ ತರ ನಾವು ತರಕಾರಿಗಳನ್ನು ನಾವು ಸೇವನೆ ಮಾಡೋದ್ರಿಂದ ನಮ್ಮಲ್ಲಿ ರೋಗ ಪರಿಹಾರ ಮತ್ತು ಆರೋಗ್ಯ ವೃದ್ಧಿ ಆಗ್ತದೆ. ರೋಗ ಪರಿಹಾರ ಅಂತಂದ್ರೆ ಯಾವುದೇ ರೀತಿಯಾದಂತಹ ನಮಗೆ ರೋಗ ನಮ್ಮ ದೇಹಕ್ಕೆ ಅನುಕೂಲದಲ್ಲ ಮತ್ತು ನಮ್ಮ ಆರೋಗ್ಯ ಏನಾಗುತ್ತೆ, ವೃದ್ಧಿ ಆಗ್ತದೆ, ಇಂಪ್ರೂವ್ಮೆಂಟ್ ಆಗುತ್ತೆ. ಇದು ಮೊದಲನೆಯ ಪ್ರಯೋಜನ. ಇನ್ನು ಎರಡನೇ ಪ್ರಯೋಜನ ಏನು ಅಂತಂದ್ರೆ ಅಗಲಕಾಯಿ. ಇದು ಅಷ್ಟೇ, ಅಗಲಕಾಯಿ ಬಹಳ ಒಳ್ಳೆಯ ತರಕಾರಿ. ಅಗಲಕಾಯಿಯ ಉಪಯೋಗದಿಂದ ಅಲರ್ಜಿ, ಹೃದಯ ನೋವು, ಮಧುಮೇಹ, ರಕ್ತದಾಬ ಮುಂತಾದ ರೋಗಗಳನ್ನ ನಾವು ನಿಯಂತ್ರಣವಾಗಿ ಮಾಡ್ಕೊಳ್ಬಹುದು. ಸೊ ನೋಡಿ, ಅಗಲಕಾಯಿ ಅಂದ ತಕ್ಷಣ ಕೆಲವರು ಯಾವ್ದಾದ್ರು ವಿಷ ಇರುತ್ತೆ ಅಂತ ಹೇಳ್ತಾರೆ, ಕೆಲವರು ವಿಷ ಇರುತ್ತೆ ಅಂತ ಹೇಳ್ತಾರೆ. ನಿಜವಾಗ್ಲೂ ಅಗಲಕಾಯಿ ಅಂತಕ್ಕಂತಹ ತರಕಾರಿ ನಮ್ಮ ದೇಹಕ್ಕೆ ಬಹಳ ಒಳ್ಳೆಯದು. ಅದರಲ್ಲಿ ಸಹ ಈಗೇನು ಶುಗರ್ ಮತ್ತೆ ಬಿ ಪಿ ಪೇಷಂಟ್ ಯಾರು ಇರ್ತಾರೆ ಅಂತಹ ವ್ಯಕ್ತಿಗಳು ಈ ಅಗಲಕಾಯಿಯ ಸಾಂಬಾರು ಅಥವಾ ಪಲ್ಯವನ್ನು ತಿನ್ನೋದ್ರಿಂದ ಅವರು ಯಾವುದೇ ರೀತಿಯ ಮಧುಮೇಹ ಬರೋದಿಲ್ಲ ಮತ್ತು ಬಿ ಪಿ ರೋಗಕ್ಕೆ ಅವರು ಒಳಗಾಗೋದಿಲ್ಲ. ಈ ಅಗಲಕಾಯಿ ತಿನ್ನೋದ್ರಿಂದ ಇನ್ನೊಂದು ಏನು ಪ್ರಯೋಜನ ಅಂತಂದ್ರೆ ಅಲರ್ಜಿ ಸಹ ಅದನ್ನ ಕಂಟ್ರೋಲ್ ಮಾಡುತ್ತೆ ಮತ್ತು ಹೃದಯದ ನೋವು ತೊಂದರೆ ಅದು ಸಹ ನಮ್ಮ ಅಗಲಕಾಯಿ ತರಕಾರಿ ತಿನ್ನೋದ್ರಿಂದ ಯಾವ ಸಹ ಹತ್ತರ ಬರೋದಿಲ್ಲ ವಿದ್ಯಾರ್ಥಿಗಳೇ. ಇನ್ನು ಮೂರನೇ ಪ್ರಯೋಜನ ಕೇಸರಿ, ಕೆಂಪು, ಹಸಿರು ಬಣ್ಣದ ಹಣ್ಣುಕಾಯಿ, ಗೆಡ್ಡೆ, ಹಸಿ ತರಕಾರಿಗಳಲ್ಲಿ ಎ ಅನ್ನಾಂಗವಿರುತ್ತದೆ. ಇವುಗಳನ್ನು ಉಪಯೋಗಿಸುವುದರಿಂದ ರೋಗ ಪ್ರತಿಬಂಧಕ ಶಕ್ತಿ, ಕಣ್ಣಿನ ಆರೋಗ್ಯ, ಚರ್ಮದ ಆರೋಗ್ಯ, ಬಾಲಕ ಬಾಲಕಿಯರ ದೇಹ ಬೆಳವಣಿಗೆ ಮತ್ತು ವೃದ್ಧರ ಆರೋಗ್ಯವನ್ನು ಕಾಪಾಡಲು ಸಹಾಯಕವಾಗುತ್ತದೆ. ವಿದ್ಯಾರ್ಥಿಗಳೇ, ಈಗ ನಾವು ತರಕಾರಿಗಳು ಮತ್ತೆ ಹಣ್ಣು ಹಂಪಲುಗಳನ್ನು ನಾವು ತಗೊಂಡ್ವಿ ಅಂತಂದ್ರೆ ತರಕಾರಿಗಳಲ್ಲಿ ಮತ್ತು ಹಣ್ಣು ಹಂಪಲುಗಳಲ್ಲಿ ನಾವು ಎರಡು ರೀತಿಯಾಗಿ ನಾವು ಆ ಕಲರ್ ಅನ್ನು ನಾವು ನೋಡ್ತೀವಿ. ಒಂದು ಹಚ್ಚ ಹಸಿರು, ಇನ್ನೊಂದು ಕೇಸರಿ ಮತ್ತೆ ಕೆಂಪು.
ಈ ತರ ಬಣ್ಣದಲ್ಲಿ ಇರ್ತಕ್ಕಂತಹ ತರಕಾರಿಗಳು ಮತ್ತೆ ಹಣ್ಣು ಹಂಪಲು ತಿನ್ನೋದ್ರಿಂದ ನಮಗೆ ಎ ಅನ್ನಾಗ ಸಾಕಷ್ಟು ನಮ್ಮ ದೇಹಕ್ಕೆ ದೊರಕುತ್ತೆ. ಇವುಗಳ ಇವುಗಳನ್ನು ನಾವು ಉಪಯೋಗಿಸೋದ್ರಿಂದ ರೋಗ ಪ್ರತಿಬಂಧಕ ಶಕ್ತಿ ನಮಗೆ ಸಿಗುತ್ತದೆ, ರೆಸಿಸ್ಟೆನ್ಸ್ ಪವರ್ ಸಿಗುತ್ತದೆ ನಮಗೆ. ಯಾವ ಯಾವ ತರಕಾರಿಗಳು ಕೆಂಪು, ಕೇಸರಿ, ಹಸಿರು ಬಣ್ಣ ಇರ್ತಕ್ಕಂತಹ ತರಕಾರಿಗಳು ಮತ್ತು ಹಣ್ಣುಗಳನ್ನು ನಾವು ತಿನ್ನೋದ್ರಿಂದ ವಿಟಮಿನ್ ಎ ಸಿಗುತ್ತೆ ಮತ್ತು ರೋಗ ಪ್ರತಿಬಂಧಕ ಶಕ್ತಿ ಹೆಚ್ಚಾಗುತ್ತೆ, ರೆಸಿಸ್ಟೆನ್ಸ್ ಪವರ್ ಏನಾಗುತ್ತೆ ಹೆಚ್ಚಾಗುತ್ತೆ. ಇನ್ನ ಮೂರನೇ ಏನಪ್ಪ ಅಂತಂದ್ರೆ ಕಣ್ಣಿನ ಆರೋಗ್ಯ ಸಹ ವೃದ್ಧಿ ಆಗ್ತದೆ. ನಮಗೇನಾದ್ರು ಕಣ್ಣಿನ ಸಮಸ್ಯೆ ಇತ್ತು ಅಂತಂದ್ರೆ ಅದು ಸಹ ವೃದ್ಧಿ ಆಗ್ತದೆ. ಮತ್ತೆ ಚರ್ಮದಲ್ಲಿ ಆರೋಗ್ಯ ಕೆಟ್ಟೋಯ್ತು ಅಂದ್ರೆ ಕರ್ತ ಬರೋದು, ಗುಳ್ಳೆ ಆಗೋದು ಇವೆಲ್ಲ ಇತ್ತು ಅಂತಂದ್ರೆ ನಾವು ಈ ತರ ಕೇಸರಿ, ಕೆಂಪು, ಹಸಿ ತರಕಾರಿಗಳು ಮತ್ತು ಹಣ್ಣುಗಳನ್ನು ತಿನ್ನೋದ್ರಿಂದ ನಮಗೆ ಯಾವುದೇ ರೀತಿಯಾದಂತಹ ಚರ್ಮದ ರೋಗ ಬರೋದಿಲ್ಲ. ಇನ್ನ ಲಾಸ್ಟ್ ಏನಾಗುತ್ತೆ ಅಂದ್ರೆ ಬಾಲಕ ಬಾಲಕಿಯರ ದೇಹ ಬೆಳವಣಿಗೆ ಮತ್ತು ವೃದ್ಧರ ಆರೋಗ್ಯವನ್ನು ಕಾಪಾಡಲು ಸಹಾಯಕವಾಗ್ತದೆ. ನೋಡಿ, ನಾವು ಹಸಿ ತರಕಾರಿಗಳು ಮತ್ತೆ ಕೆಂಪು ಹಣ್ಣು, ಕೇಸರಿಯಲ್ಲಿ ಬರ್ತಕ್ಕಂಥ ತರಕಾರಿ ಹಣ್ಣುಗಳನ್ನು ತಿನ್ನೋದ್ರಿಂದ ಈಗ ನೀವೆಲ್ಲ ವಿದ್ಯಾರ್ಥಿಗಳು ಬೆಳವಣಿಗೆಯ ಸ್ಟೇಜ್ ನೋಡೋಣ, ಬಹಳಷ್ಟು ನಿಮ್ಮ ದೇಹದಲ್ಲಿ ಬೆಳವಣಿಗೆಯನ್ನ ಕಾಣಬಹುದು. ಬೆಳವಣಿಗೆ ಅಂತಂದ್ರೆ ನಿಮ್ಮ ದೇಹವನ್ನ ಒಳ್ಳೆಯ ಹೈಟ್ ಆಗ್ಬೋದು, ಒಳ್ಳೆಯ ಸ್ಟ್ರೆಂತ್ ಮಾಡ್ಬೋದು, ಮತ್ತೆ ಸ್ವಲ್ಪ ದಪ್ಪನು ಸಹ ಆಗ್ಬೋದು. ಈ ತರ ನಾವು ತರಕಾರಿಗಳನ್ನ ಮತ್ತು ಹಣ್ಣುಗಳನ್ನು ತಿನ್ನೋದ್ರಿಂದ ದೇಹದ ಬೆಳವಣಿಗೆ ಹೆಚ್ಚಾಗುತ್ತೆ ಮತ್ತು ವೃದ್ಧರ ಆರೋಗ್ಯವನ್ನು ಕಾಪಾಡಲು ಸಹಾಯಕವಾಗ್ತದೆ. ನೋಡಿ, ಬಹಳ ಇಂಪಾರ್ಟೆಂಟ್. ನಿಮ್ಮ ಮನೆಗಳಲ್ಲಿ ಅಜ್ಜ ಅಜ್ಜಿಯರು, ತಂದೆ ತಾಯಿಗಳು ಸ್ವಲ್ಪ ಏಜ್ಡ್ ಆಗಿರ್ತಾರೆ, ಅವರಿಗೆಲ್ಲ ನೀವು ಹೇಳ್ಬೇಕು, ತಂದೆ ತಾಯಿಗಳಿಗೆ ಹೇಳ್ಬೇಕು, ನೀವು ಹಸಿ ತರಕಾರಿಗಳನ್ನ ಉಪಯೋಗ ಮಾಡಿ, ಅದರಲ್ಲೂ ಕೇಸರಿ, ಕೆಂಪು, ಹಸಿರು ಬಣ್ಣದಲ್ಲಿ ಇರ್ತಕ್ಕಂಥ ತರಕಾರಿಗಳು ಮತ್ತು ಹಣ್ಣುಗಳನ್ನು ತಿನ್ನಿ. ಹಾಗಾದಾಗ ಮಾತ್ರ ನಿಮ್ಗೆ ಯಾವುದೇ ರೀತಿಯಂತಹ ಚರ್ಮದ ರೋಗ ಬರಲ್ಲ, ಕಣ್ಣಿನ ರೋಗ ಬರಲ್ಲ ಮತ್ತು ರೋಗ ಪ್ರತಿಬಂಧಕ ಶಕ್ತಿ, ಒಳ್ಳೆಯ ರೆಸಿಸ್ಟೆನ್ಸ್ ಪವರ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ನೀವೆಲ್ಲ ನಿಮ್ಮ ಮನೆಯಲ್ಲಿ ಹಿರಿಯರಿರ್ತಾರಲ್ವಾ ಅವ್ರಿಗೆಲ್ಲ ನೀವು ಸಜೆಸ್ಟ್ ಮಾಡಬೇಕು. ಈ ಪಾಠದ ಉದ್ದೇಶ ಅದೇ. ನಾವು ಏನು ಬೇಕಾದ್ರೂ ದುಡ್ಡನ್ನು ನಾವು ಸಂಪಾದನೆ ಮಾಡ್ಬೋದು, ಆಸ್ತಿಯನ್ನು ನಾವು ಸಂಪಾದನೆ ಮಾಡ್ಬೋದು. ಅದು ಯಾವಾಗ ನಮ್ಮ ದೇಹದ ಆರೋಗ್ಯ ಚೆನ್ನಾಗಿದ್ದಾಗ ಮಾತ್ರ ದುಡ್ಡು, ಆಸ್ತಿ, ಅಂತಸ್ತು ಎಲ್ಲವನ್ನೂ ನಾವು ಸಂಪಾದನೆ ಮಾಡ್ಬೋದು. ನಮ್ಮಲ್ಲಿ ಆರೋಗ್ಯ ಸರಿ ಇಲ್ಲ ಅಂತಂದ್ರೆ ನಾವು ಯಾವುದೇ ರೀತಿಯಾದಂತಹ ನಮ್ಮ ಲೈಫಲ್ಲಿ ಅಚೀವ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ವಿದ್ಯಾರ್ಥಿಗಳೇ. ಹಾಗಾಗಿ ನಿಮ್ಮ ಮನೆಯಲ್ಲಿ ನೀವು ಹೇಳ್ಬೇಕು, ಹಸಿ ತರಕಾರಿಗಳ ನಾವು ಏನು ಪಾಠ ಕೇಳಿದ್ದೀರಿ ಅದನ್ನು ನೀವು ನಿಮ್ಮ ಪೇರೆಂಟ್ಸ್ ನೀವೆಲ್ಲ ಹೇಳ್ಬೇಕಾಗುತ್ತೆ. ಇನ್ನ ನಾಲ್ಕನೆಯ ಪ್ರಯೋಜನ, ಎಲ್ಲ ಕಾಯಿ ಪಲ್ಯಗಳು ದೇಹವನ್ನು ಸ್ವಚ್ಛಗೊಳಿಸುವ ಮತ್ತು ರೋಗಗಳನ್ನು ನಿವಾರಿಸುವ ಶಕ್ತಿಯನ್ನು ಹೊಂದಿದೆ. ನೋಡಿ, ಕಾಯಿ ಪಲ್ಯ ಅಂತಂದ್ರೆ ಏನು? ಕಾಯಿ ಪಲ್ಯ ಅಂತಂದ್ರೆ ಈ ಬೀಟ್ರೂಟ್ ಪಲ್ಯ ಆಗಿರ್ಬೋದು, ಹಾಗಲಕಾಯಿ ಪಲ್ಯ ಆಗಿರ್ಬೋದು, ಕಾಳಿನ ಪಲ್ಯ ಆಗಿರ್ಬೋದು, ತರಕಾರಿಗಳ ಪಲ್ಯ ಆಗಿರ್ಬೋದು, ಇವೆಲ್ಲ ನಾವು ಸೇವನೆ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಸ್ವಚ್ಛಗೊಳಿಸುವ ಮತ್ತು ರೋಗಗಳನ್ನು ನಿವಾರಿಸುವ ಶಕ್ತಿಯನ್ನು ಹೊಂದಿವೆ. ನಮ್ಮ ದೇಹದಲ್ಲಿ ಏನಾದರೂ ಕಲ್ಮಶ ಇತ್ತು ಅಂತಂದ್ರೆ, ಕೆಟ್ಟ ರಕ್ತ ಇತ್ತು ಅಂತಂದ್ರೆ, ಈ ತರ ನಾವು ಆಹಾರವನ್ನು ಸೇವನೆ ಮಾಡಿದಾಗ ನಮ್ಮ ದೇಹವನ್ನ ಸಂಪೂರ್ಣವಾಗಿ ಈ ತರ ಕಾಯಿ ಪಲ್ಯಗಳು ಸ್ವಚ್ಛಗೊಳಿಸುತ್ತೆ ಮತ್ತು ರೋಗಗಳನ್ನು ನಿವಾರಿಸುವ ಶಕ್ತಿಯನ್ನು ಸಹ ಹೊಂದಿವೆ ಮತ್ತು ಆಹಾರವನ್ನು ಜೀರ್ಣಿಸಲು ಸಹಾಯ ಮಾಡುತ್ತವೆ. ವಿದ್ಯಾರ್ಥಿಗಳೇ, ನೋಡಿ, ಹಸಿ ತರಕಾರಿಗಳು, ಹಣ್ಣು ಹಂಪಲುಗಳು, ಗೆಡ್ಡೆಗೆಣಸು, ಕಾಯಿ ಪಲ್ಯ, ಕಾಳಿನ ಪಲ್ಯ ಇವೆಲ್ಲವೂ ನಾವು ತಿನ್ನೋದ್ರಿಂದ ನಮ್ಮ ದೇಹವನ್ನು ಸ್ವಚ್ಛಗೊಳಿಸುತ್ತೆ, ನಮ್ಮ ರಕ್ತ ಏನಿರುತ್ತೆ ಆ ರಕ್ತವನ್ನು ಸಹ ಪ್ಯೂರಿಫೈ ಮಾಡಿಸುತ್ತೆ ಮತ್ತು ರೋಗ ನಿವಾರಿಸುವ ಶಕ್ತಿಯನ್ನು ಹೊಂದುತ್ತೆ ಮತ್ತು ಆಹಾರವನ್ನು ಜೀರ್ಣಿಸಲು ಸಹಾಯ ಮಾಡುತ್ತದೆ. ನೋಡಿ, ಡೈಜೆಸ್ಟಿವ್ ಸಿಸ್ಟಮ್ ಅಂತ ಕರಿತೀವಿ, ಜೀರ್ಣಾಂಗ ಕ್ರಿಯೆಯನ್ನು ಸಹ ಇದು ಸಂಪೂರ್ಣವಾಗಿ ಒಳ್ಳೆಯ ಜೀರ್ಣಾಂಗ ಕ್ರಿಯೆ ಮಾಡಲಿಕ್ಕೆ ಅನುಕೂಲ ಮಾಡ್ತವೆ. ಇವಿಷ್ಟು ಹಸಿ ತರಕಾರಿಗಳು ಮತ್ತು ಹಣ್ಣು ಹಂಪಲುಗಳು ಮತ್ತು ಗೆಡ್ಡೆ ಗೆಣಸು, ಕಾಯಿ ಪಲ್ಯ ಇವೆಲ್ಲ ತಿನ್ನೋದ್ರಿಂದ ನಮ್ಮಲ್ಲಿ ದೇಹದ ಬೆಳವಣಿಗೆ ಆಗುತ್ತೆ, ದೇಹ ಸ್ಟ್ರೆಂತ್ ಆಗಿರುತ್ತೆ, ಫಿಸಿಕಲ್ ಫಿಟ್ನೆಸ್ ನಾವು ಕಾಣ್ಬೋದು. ಆಮೇಲೆ ಆರೋಗ್ಯದಿಂದ ಕೂಡಿರ್ಬೋದು, ರೆಸಿಸ್ಟೆನ್ಸ್ ಪವರ್ ಸಿಗುತ್ತೆ, ವಿಟಮಿನ್ ಎ, ಸಿ, ಡಿ ಇವೆಲ್ಲವೂ ಸಹ ನಮ್ಮ ದೇಹಕ್ಕೆ ಸಿಗುತ್ತೆ. ಅದು ಯಾವಾಗ ಹಸಿ ತರಕಾರಿಗಳನ್ನ ತಿಂದಾಗ ಮಾತ್ರ, ಹಣ್ಣು ಹಂಪಲುಗಳು ತಿಂದಾಗ ಮಾತ್ರ, ಗೆಡ್ಡೆ ಗೆಣಸು ತಿಂದಾಗ ಮಾತ್ರ, ಆಮೇಲೆ ಕಾಳು
ಪಲ್ಯಗಳನ್ನ ತಿಂದಾಗ ಮಾತ್ರ ನಮಗೆ ಈ ತರ ಎಲ್ಲ ವಿಟಮಿನ್ಗಳು ಮತ್ತೆ ಮಿನರಲ್ಸ್ಗಳು ಸಿಗ್ತಾ ಹೋಗ್ತವೆ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಬರೀ ನಾವು ಹಸಿ ತರಕಾರಿಗಳನ್ನ ಒಳ್ಳೆಯ ಆಹಾರವನ್ನ ತಿಂದಾಗ ಮಾತ್ರ ನಮ್ಮ ಆರೋಗ್ಯವನ್ನ ಚೆನ್ನಾಗಿ ಇಟ್ಕೊಳ್ಬೋದಾ? ನಿಮ್ಗೊಂದು ಪಾಯಿಂಟ್, ಯಾಕೆ ಅಂದ್ರೆ ನಾವು ಉತ್ತಮ ಆಹಾರವನ್ನು ತಿಂದಾಗ ಮಾತ್ರ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋದು ತಪ್ಪು ಕಲ್ಪನೆ. ನಾವು ಉತ್ತಮ ಆಹಾರದ ಜೊತೆಗೆ ನಮ್ಮ ದೇಹವನ್ನ ದಂಡಿಸ್ಬೇಕು. ದೇಹವನ್ನ ದಂಡಿಸಿದಾಗ ಮಾತ್ರ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ನಾವು ಒಳ್ಳೆಯ ಫಿಟ್ ಆಗಿ ನಾವು ಕಾಣ್ಬೋದು. ಹಾಗಾಗಿ ವಿದ್ಯಾರ್ಥಿಗಳೇ, ಒಳ್ಳೆಯ ಆಹಾರದ ಜೊತೆ ನಮ್ಮ ದೇಹವನ್ನ ದೈಹಿಕ ಚಟುವಟಿಕೆಯಲ್ಲಿ ಭಾಗವಹಿಸಬೇಕು. ಬೆಳಿಗ್ಗೆ ಮತ್ತು ಸಂಜೆ ಯೋಗ ಎಕ್ಸರ್ಸೈಸ್ ಮಾಡಬೇಕು, ಯೋಗಾಸನ ಮಾಡಬೇಕು, ಮೆಡಿಟೇಷನ್ ಮಾಡಬೇಕು, ಒಳ್ಳೊಳ್ಳೆಯ ಆಸನಗಳನ್ನ ಮಾಡಬೇಕು, ಜಾಗಿಂಗ್ ಮಾಡಬೇಕು, ಸ್ಪೋರ್ಟ್ಸ್ ಅಲ್ಲಿ ಭಾಗವಹಿಸಬೇಕು. ಆಗ ಮಾತ್ರ ನಾವು ಒಳ್ಳೆಯ ಆರೋಗ್ಯದಿಂದ ಕೂಡಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನ ನಮ್ಮ ಸುತ್ತಮುತ್ತಲಿನ ಹಸಿಯಾಗಿ ತಿನ್ನಬಹುದಾದ ತರಕಾರಿಗಳು ಯಾವುದು? ಎರಡನೇ ಕಲಿಕಾಂಶ ಯಾವುದಾದರೆ ನಮ್ಮ ಸುತ್ತಮುತ್ತ ಸಿಗುವಂತಹ ತರಕಾರಿಗಳಲ್ಲಿ ಹಸಿಯಾಗಿ ತಿನ್ನಬಹುದಾದದ್ದು ಯಾವುವು ಹಾಗಾದ್ರೆ? ಗೆಣಸು, ಗೆಜ್ಜರಿ, ಮೂಲಂಗಿ, ಗೆಡ್ಡೆಕೋಸು, ಕ್ಯಾರೆಟ್, ಸಿಹಿ ಮೂಲಂಗಿ ಅಂದ್ರೆ ಬೀಟ್ರೂಟ್, ಸೌತೆಕಾಯಿ, ಮೆಂತೆ, ಬೆಂಡೆಕಾಯಿ, ತೊಂಡೆಕಾಯಿ, ಅಲಸಂದಿ ಕಾಯಿಗಳು. ನೋಡಿ, ಇವೆಲ್ಲವೂ ಸಹ ನಮ್ಮ ಸುತ್ತಮುತ್ತಲಿನ ಸಿಗುವಂತಹ ತರಕಾರಿಗಳು. ಈ ತರಕಾರಿಗಳನ್ನ ನಾವು ಹಾಗೆ ಏನು ನಾವು ಹೊಲದಲ್ಲಿ ಬೆಳೆದಿರ್ತೀವಿ ಅಂತ ಸಮಯದಲ್ಲಿ ನಾವು ಅದನ್ನ ಕಿತ್ಕೊಂಡ್ಬಿಟ್ಟು ಅದು ಸ್ವಲ್ಪ ತೊಳೆದು ನಾವು ತಿನ್ಬೇಕಾಗುತ್ತೆ. ಇವೆಲ್ಲವೂ ಸಹ ನಮ್ಮ ಸುತ್ತಮುತ್ತಲಿನ ಸಿಗುವಂತಹ ತರಕಾರಿಗಳು. ವಿದ್ಯಾರ್ಥಿಗಳೇ, ಗೆಣಸು ಬಹಳಷ್ಟು ವಿಟಮಿನ್ಸ್ ಇರುತ್ತೆ ಇದರಲ್ಲಿ. ಗೆಜ್ಜರಿ, ಕ್ಯಾರೆಟ್ ಅಂತ ಕರಿತೀವಲ್ವಾ, ಇದು ಸಹ ಕೇಸರಿ ಬಣ್ಣದಿಂದ ಇದು ಕೂಡಿರುತ್ತೆ. ಇದು ಅಷ್ಟೇ ಬಹಳಷ್ಟು ನಾವು ಆಹಾರವನ್ನ ತಿನ್ನೋದ್ರಿಂದ ನಮ್ಮ ಒಳ್ಳೆಯ ಸ್ಟ್ರೆಂತ್ ಇರುತ್ತೆ. ಆಮೇಲೆ ವಿಟಮಿನ್ ಸಿ ಸಿಗ್ತಾ ಈ ಕ್ಯಾರೆಟ್ ಅಲ್ಲಿ ಸಿಗುತ್ತೆ ಮತ್ತೆ. ಇನ್ನ ಮೂಲಂಗಿ, ಈ ಮೂಲಂಗಿ ಆಹಾರವನ್ನು ನಾವು ತರಕಾರಿ ತಿನ್ನೋದಾದ್ರೆ ಡೈಜೆಸ್ಟಿವ್ ಸಿಸ್ಟಮ್ ಇದು ಬಹಳಷ್ಟು ಅನುಕೂಲ ಆಗುತ್ತೆ. ಇನ್ನ ಬೀಟ್ರೂಟ್ ತಿನ್ನೋದ್ರಿಂದ ನಮ್ಮಲ್ಲಿ ರಕ್ತವನ್ನು ನಾವು ಇಂಪ್ರೂವ್ ಮಾಡ್ಕೋಬಹುದು, ಮತ್ತೆ ರಕ್ತವನ್ನ ಇದು ಪ್ಯೂರಿಫೈ ಮಾಡುತ್ತೆ. ಇನ್ನ ಸೌತೆಕಾಯಿ ಬಹಳಷ್ಟು, ಅದರಲ್ಲಿ ಎಳೆ ಸೌತೆಕಾಯಿ ತಿಂದ್ವಿ ಅಂತಂದ್ರೆ ನಮ್ಮ ದೇಹ ಯಾವಾಗಲೂ ತಂಪಾಗಿರುತ್ತೆ. ಇದು ಸಹ ಮತ್ತೆ ಆರೋಗ್ಯಕ್ಕೆ ಬಹಳ ಒಳ್ಳೆಯ ತರಕಾರಿ. ಇನ್ನ ಮೆಂತೆ, ಬೆಂಡೆಕಾಯಿ, ತೊಂಡೆಕಾಯಿ, ಅಲಸಂದಿ ಕಾಯಿಗಳು ಇವೆಲ್ಲವೂ ಸಹ ಒಂದು ಕಾಳು ಪಲ್ಯ ಮಾಡಲಿಕ್ಕೆ ಇದು ಅನುಕೂಲ ಆಗುತ್ತೆ. ಇದು ಸಹ ನಮ್ಮ ಸುತ್ತಮುತ್ತಲಿನ ಸಿಗ್ತಕ್ಕಂತಹ ತರಕಾರಿಗಳು. ಇವೆಲ್ಲವೂ ಸಹ ನಮ್ಮ ದೇಹಕ್ಕೆ ಒಳ್ಳೆಯ ವಿಟಮಿನ್ ಕೊಡುತ್ತೆ. ಆಮೇಲೆ ಒಳ್ಳೆಯ ರೆಸಿಸ್ಟೆನ್ಸ್ ಪವರ್ ಕೊಡ್ಲಿಕ್ಕೆ ಇದು ಸಹಾಯ ಆಗ್ತದೆ. ಇವಿಷ್ಟು ಈ ಪಾಠದಲ್ಲಿ ಬರ್ತಕ್ಕಂತಹ ಕಲಿಕಾಂಶಗಳು. ನಿಮಗೇನಾದ್ರೂ ಡೌಟ್ಸ್ ಇತ್ತು ಅಂತಂದ್ರೆ ನನಗೆ ವಾಟ್ಸಪ್ ಮುಖಾಂತರ ನಮಗೆ ಕೇಳಿ ನಿಮ್ಮ ಎಲ್ಲ ಡೌಟ್ಸ್ಗಳನ್ನು ನಾನು ಬಗೆಹರಿಸ್ತೀನಿ. ಇದಿಷ್ಟು ಕಲಿಕಾಂಶಗಳಾಗಿರುತ್ತೆ. ವಿದ್ಯಾರ್ಥಿಗಳೇ, ಈ ಪಾಠವನ್ನ ಸಂಪೂರ್ಣವಾಗಿ 2 ಅಲ್ಲ 3 ಅಲ್ಲ 4 ಬಾರಿ ನೀವು ಓದಬೇಕು. ಆ ಓದಿದಾಗ ಮಾತ್ರ ನಿಮಗೆ ಆ ಪಾಠ ಅರ್ಥ ಆಗುತ್ತೆ. ಮತ್ತೆ ಅಲ್ಲಿರ್ತಕ್ಕಂತಹ ತಾತ್ವಿಕ ಭಾಗದಲ್ಲಿ ಇರ್ತಕ್ಕಂತಹ ಪ್ರಶ್ನೆಗಳಿಗೆ ನೀವು ಉತ್ತರ ಮಾಡಲಿಕ್ಕೆ ಇದು ಅನುಕೂಲ ಆಗುತ್ತೆ. ವಿದ್ಯಾರ್ಥಿಗಳೇ, ಇದು ಪಾಠವನ್ನು ಕೇಳಿ ನೋಟ್ಸ್ ಅನ್ನು ಬರೆದು ಹಾಗೆ ನೀವು ಮುಚ್ಚಿಡಬೇಡಿ. ಇದರಲ್ಲಿ ಆಗ್ತಕ್ಕಂತಹ ಬಳಕೆ ಮಾಡ್ತಕ್ಕಂತಹ ತರಕಾರಿಗಳ ಬಳಕೆ ಮತ್ತು ಪ್ರಯೋಜನಗಳನ್ನ ನೀವು ನಿಮ್ಮ ಮನೆಯಲ್ಲಿ ತಿಳಿಸ್ಬೇಕು. ನಿಮ್ಮ ತಂದೆ ತಾಯಿಗೆ ಅಥವಾ ಅಜ್ಜ ಅಜ್ಜಿಯರಿಗೆ ಇವೆಲ್ಲ ನೀವು ತಿಳಿಸಿದಾಗ ಮಾತ್ರ ಅವರು ಸಹ ಆಕ್ಟಿವ್ ಆಗ್ತಾರೆ. ಆಕ್ಟಿವ್ ಆಗಿಬಿಟ್ಟು ಅವರ ದೇಹದ ಆರೋಗ್ಯವನ್ನ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಇದು ಸಹಾಯ ಆಗುತ್ತೆ. ಇದು ಈ ಪಾಠದ ಸಂಪೂರ್ಣ ವಿವರಣೆ ಆಗಿದೆ. ವಿದ್ಯಾರ್ಥಿಗಳೇ, ಎಲ್ಲರಿಗೂ ಈ ಪಾಠ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಧನ್ಯವಾದಗಳು.